ಹಾಯ್ ಫ್ರೆಂಡ್ಸ್, ಒಂದು ನಿಮಿಷ ಯೋಚನೆ ಮಾಡಿ. ನಿಮ್ಮ ಕಷ್ಟದ ದುಡ್ಡು, ನಿಮ್ಮ ಕನಸಿನ ಸಂಪಾದನೆ ಎಲ್ಲವನ್ನ ನಂಬಿ ಒಂದು ಕಡೆ ಇಟ್ಟಿರ್ತೀರ. ಆದರೆ ಒಂದು ದಿನ ಬೆಳಿಗ್ಗೆ ಎದ್ದು ಫೋನ್ ನೋಡಿದಾಗ ನೀವು ಇಟ್ಟಿರೋ ದುಡ್ಡು ರಾತ್ರಿ ಮಾಯ ಆಗಿಬಿಟ್ರೆ ಹೆಂಗಿರುತ್ತೆ? ಇವತ್ತು ನಾವು ಮಾತಾಡ್ತಾ ಇರೋದು ಭಾರತದ ಕ್ರಿಪ್ಟೋ ಇತಿಹಾಸದಲ್ಲಿ ನಡೆದಿರುವಂತಹ ಅತ್ಯಂತ ಭೀಕರ, ಇಡೀ ದೇಶವನ್ನೇ ನಡುಗಿಸಿದಂತಹ ವಜರಿಕ್ಸ್ ಹ್ಯಾಕ್ ಹಗರಣದ ಬಗ್ಗೆ. India's leading cryptocurrency exchange, WazirX, has experienced a major security breach. One of the largest crypto heists in Indian history unfolded last month. After months of investigation and multiple attempts to recover the lost money, the company has announced its restructuring. WazirX पर बीते दिनों एक बड़ी साइबर चोरी हुई है. हैकर्स ने सेंधमारी का $230 मिलियन यानी करीब 2000 करोड़ रुपए निकाले. ಬರೋಬ್ಬರಿ 2,000 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ 2,000 ಕೋಟಿ ರೂಪಾಯಿ ಜನರ ಕಣ್ಣ ಮುಂದೆ ಕೇವಲ 2 ಗಂಟೆಗಳಲ್ಲಿ ಆವಿಯಾಗಿ ಹೋಯಿತು. ನ್ಯೂಸ್ನಲ್ಲೋ ಯೂಟ್ಯೂಬ್ ಚಾನಲ್ನಲ್ಲೋ ನೀವು ಬರೀ ಹೆಡ್ಲೈನ್ ನೋಡಿರ್ತೀರ. ಆದರೆ ಇವತ್ತು ನಾನು ನಿಮಗೆ ಈ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಅಧಿಕೃತ ದಾಖಲೆ ಮತ್ತು ಪ್ರೂಫ್ ಸಮೇತ ಬಿಚ್ಚಿಡ್ತೀನಿ, ಇದರ ಹಿಂದೆ ನಡೆದ ಆ ಅಸಲಿ ದ್ರೋಹ ಏನು ಅಂತ. ನೋಡಿ, ಮೇಲ್ನೋಟಕ್ಕೆ ಇದು ಯಾರೋ ಒಬ್ಬ ಕಳ್ಳ ಕಂಪ್ಯೂಟರ್ ಮುಂದೆ ಕೂತು ಮಾಡಿದಂತಹ ಸಾಧಾರಣ ಹ್ಯಾಕಿಂಗ್ ತರ ಕಾಣಿಸ್ತಾ ಇದೆ. ಆದರೆ ಜಾಗತಿಕ ಬ್ಲಾಕ್ ಚೈನ್ ತನಿಖಾ ಸಂಸ್ಥೆಗಳು ಇದರ ಅಸಲಿ ಮುಖವಾಡ ಕಳಿಸಿದಾಗ ಇಡೀ ಜಗತ್ತೇ ಶಾಕ್ ಆಯಿತು. ಯಾಕಂದ್ರೆ ಇದರ ಹಿಂದೆ ಇದ್ದದ್ದು ಉತ್ತರ ಕೊರಿಯಾ ದೇಶದ ಅತ್ಯಂತ ಕ್ರೂರ ಹ್ಯಾಕರ್ಸ್ ಪದ ಲಾಜರಸ್ ಗ್ರೂಪ್. ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೇ ಇವರ ಹೆಸರು ಕೇಳಿದ್ರೆ ನಡುತ್ತವೆ. ಆದರೆ ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ಸ್ ಭಾರತದ ಎಕ್ಸ್ಚೇಂಜ್ ಒಳಗೆ ನುಗ್ಗಿದ್ದು ಹೆಂಗೆ? ನಮ್ಮ ಜನ ಕಷ್ಟಪಟ್ಟು ಹೂಡಿಕೆ ಮಾಡಿದಂತಹ ದುಡ್ಡಿಗೆ ಕಾವಲು ಕಾಯ್ತಿದ್ದಂತಹ ವೆಜರಿಕ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾದ್ರೂ ಏನು? ಅವರು ನಿದ್ದೆ ಮಾಡ್ತಾ ಇದ್ರಾ? ಅಥವಾ ಇದರ ಹಿಂದೆ ಯಾವುದಾದ್ರೂ ಒಳಗುದ್ದಾಟ ಇತ್ತಾ? ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಕತೆಯ ಅಸಲಿ ತಿರುವು ಸಿಗೋದು 2019ರಲ್ಲಿ. ಆಗ ಭಾರತದಲ್ಲಿ ವಜರಿಕ್ಸ್ ಅಂದ್ರೆ ಕ್ರಿಪ್ಟೋ ಲೋಕದ ರಾಜ ಇದ್ದ ಹಾಗೆ. ಇದೇ ಟೈಮ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಕ್ರಿಪ್ಟೋ ಸಾಮ್ರಾಜ್ಯ ಬೈನಾನ್ಸ್ ಈ ವಜರಿಕ್ಸ್ ಕಂಪನಿಯನ್ನ ನಾವೇ ಖರೀದಿಸಿದ್ದೀವಿ ಅಂತ ಅದ್ದೂರಿಯಾಗಿ ಅನೌನ್ಸ್ಮೆಂಟ್ ಮಾಡ್ತು. ನಮ್ಮ ಜನ ಏನ್ ಅನ್ಕೊಂಡ್ರು ಗೊತ್ತಾ? ಅಪ್ಪ, ಇನ್ಮೇಲೆ ನಮ್ಮ ದುಡ್ಡಿಗೆ ಬೈನಾನ್ಸ್ ಗ್ಯಾರಂಟಿ, ಏನು ಎದುರ್ಬೇಕಾಗಿಲ್ಲ ಅಂತ ಕಣ್ಣು ಮುಚ್ಚಿ ನಂಬಿ ಕೋಟಿ ಕೋಟಿ ರೂಪಾಯಿ ಇಟ್ರು. ಆದರೆ ಅಸಲಿ ಆಟ ಶುರುವಾಗಿದ್ದೆ 2022ರ ನಂತರ. ಭಾರತದಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ವಜರಿಕ್ಸ್ ಆಫೀಸ್ ಮೇಲೆ ರೈಡ್ ಮಾಡಿ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿದ ತಕ್ಷಣ ಬೈನಾನ್ಸ್ನ ಮಾಲೀಕ ಟ್ವಿಟರ್ನಲ್ಲಿ ಬಂದು ಒಂದು ಬಾಂಬ್ ಸಿಡಿಸ್ತ. ನಾವ್ಯಾರು ವಜರಿಕ್ಸ್ ಅನ್ನ ಖರೀದಿಸಿಯೇ ಇಲ್ಲ, ಬರೀ ತಾಂತ್ರಿಕ ಸೇವೆ ಕೊಡ್ತಿದ್ದೀವಿ ಅಷ್ಟೇ ಅಂತ ಇಡೀ ಜಗತ್ತಿನ ಮುಂದೆ ಕೈ ತೊಳ್ಕೊಂಡ್ಬಿಟ್ಟ. ಇಲ್ಲೇ ನೋಡಿ ಮಹಾ ವಂಚನೆ ಅಡಗಿರೋದು. ಇವರು ಗ್ರಾಹಕರಿಗೆ ಕಾಣಿಸದ ಹಾಗೆ 2 ಕಂಪನಿಗಳ ಜಾಲ ಹೆಣೆದಿದ್ರು. ಭಾರತದಲ್ಲಿ ಬ್ಯಾಂಕಿಂಗ್ ಮತ್ತೆ ಅಕೌಂಟ್ ನೋಡ್ಕೊಳ್ಳೋಕೆ ಜನ್ಮೈ ಲ್ಯಾಬ್ಸ್ ಅನ್ನೋ ಕಂಪನಿಯನ್ನ ಇಟ್ಟಿದ್ರು. ಆದ್ರೆ ಗ್ರಾಹಕರ ಅಸಲಿ ಕ್ರಿಪ್ಟೋ ಆಸ್ತಿ ಇಡೀ ಡೇಟಾ ಬೇಸ್ ಕಂಟ್ರೋಲ್ ಆಗ್ತಾ ಇದ್ದದ್ದು ಸಿಂಗಾಪುರದಲ್ಲಿರುವಂತಹ ಜೆಟೈ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಬೇರೆ ಇಂಟರ್ನ್ಯಾಷನಲ್ ಕಂಪನಿಯಿಂದ. ಬೈನಾನ್ಸ್ ಇವರನ್ನ ಕೈ ಬಿಟ್ಟ ತಕ್ಷಣ ವೆಜರಿಕ್ಸ್ಗೆ ತನ್ನ ಸೆಕ್ಯೂರಿಟಿಗೋಸ್ಕರ ಇನ್ನೊಂದು ಕಂಪನಿಯ ಮೊರೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇವರು ಗ್ರಾಹಕರ 100 ಕೋಟಿ ಆಸ್ತಿಯನ್ನ ಕಾಪಾಡೋಕೆ ಲಿಮಿನಲ್ ಕಸ್ಟಡಿ ಅನ್ನೋ ಇನ್ನೊಂದು 3ನೇ ಸಂಸ್ಥೆ ಜೊತೆ ಕೈ ಜೋಡಿಸ್ಕೋತಾರೆ. ಅಂದ್ರೆ ಇವರ ಗೊಂದಲದ ಕಾರ್ಪೊರೇಟ್ ವ್ಯವಸ್ಥೆ ಮತ್ತು ಜವಾಬ್ದಾರಿ ಇಲ್ಲದ ನಿರ್ಧಾರಗಳೇ ಹ್ಯಾಕರ್ಸ್ಗೆ ರೆಡ್ ಕಾರ್ಪೆಟ್ ಹಾಸಿ ಬರಮಾಡ್ಕೊಂಡಂತೆ ಆಗೋಯ್ತು. ಈಗ ಬರೋಣ ಜುಲೈ 18 2024 ಆ ಕರಾಳ ಮುಂಜಾನೆಯ ಕಡೆಗೆ. ವಜರಿಕ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದ ಅತಿ ದೊಡ್ಡ ಎಡವಟ್ಟು ಏನು ಗೊತ್ತಾ? ಇಡೀ ಭಾರತದ ಗ್ರಾಹಕರ 43% ಹೆಚ್ಚಿನ ದುಡ್ಡನ್ನ ಬರೀ ಒಂದೇ ಒಂದು ವ್ಯಾಲೆಟ್ನಲ್ಲಿ ತಂದು ಕೂಡಿಟ್ಟಿದ್ರು. ಅದನ್ನ ಸೇಫ್ ಮಲ್ಟಿ ಸಿಗ್ನೇಚರ್ ಕೋಲ್ಡ್ ವ್ಯಾಲೆಟ್ ಅಂತ ಕರೀತಾರೆ. ಅಂದ್ರೆ ಇದೊಂದು ದೊಡ್ಡ ಡಿಜಿಟಲ್ ಲಾಕರ್ ಇದ್ದ ಹಾಗೆ. ಇದರಿಂದ ದುಡ್ಡು ಹೊರಗೆ ಹೋಗ್ಬೇಕಾದ್ರೆ 4 ಡಿಜಿಟಲ್ ಕೀಗಳ ಸಹಿ ಬೇಕಿತ್ತು. ಅದರಲ್ಲಿ 3 ಕೀಗಳು ವೆಜರಿಕ್ಸ್ನ ದೊಡ್ಡ ಅಧಿಕಾರಿಗಳ ಬಳಿ ಇದ್ರೆ, ಇನ್ನೊಂದು ಕೀ ಮಾತ್ರ ಲಿಮಿನಲ್ ಸಂಸ್ಥೆಯ ಕಂಪ್ಯೂಟರ್ ಸಿಸ್ಟಮ್ ಬಳಿ ಇತ್ತು. ಉತ್ತರ ಕೊರಿಯಾದ ಹ್ಯಾಕರ್ಸ್ ಎಷ್ಟು ಪ್ಲಾನ್ ಮಾಡಿ ಬಂದ್ರು ಅಂದ್ರೆ, ಅವರು ಡೈರೆಕ್ಟ್ ಆಗಿ ಆ ಲಾಕರ್ನ ಒಡೆಯೋಕೆ ಹೋಗ್ಲಿಲ್ಲ. ಮೊದಲು ವೆಜರಿಕ್ಸ್ನ ದಿನನಿತ್ಯ ವಹಿವಾಟು ನಡೆಸ್ತಾ ಇದ್ದಂತಹ ಸಣ್ಣ ವ್ಯಾಲೆಟ್ಗಳ ಮೇಲೆ ಅಟ್ಯಾಕ್ ಮಾಡಿ ದುಡ್ಡು ಖಾಲಿಯಾಗೋ ತರ ಡ್ರಾಮಾ ಮಾಡಿದ್ರು. ಇದನ್ನ ನೋಡಿ ವೆಜರಿಕ್ಸ್ ಇಂಜಿನಿಯರ್ಗಳು ಗಾಬರಿಯಾದ್ರು. ಅಯ್ಯೋ, ದುಡ್ಡು ಖಾಲಿ ಆಗ್ತಾ ಇದೆ ಅಂತ ಓಡೋಡಿ ಬಂದು ಆ ಮೈನ್ ದೊಡ್ಡ ಲಾಕರ್ನಿಂದ ದುಡ್ಡು ವರ್ಗಾವಣೆ ಮಾಡೋಕೆ ಲಾಗಿನ್ ಆಗ್ತಾರೆ. ಇಲ್ಲೇ ಹ್ಯಾಕರ್ಸ್ ಡೆಡ್ಲಿ ಟ್ರ್ಯಾಪ್ ಇಟ್ಟಿದ್ದು. ಇಲ್ಲಿ ಅವರು ಬಳಸಿದ ತಂತ್ರಜ್ಞಾನ UI ಮಿಸ್ ಮ್ಯಾಚ್ ಅಥವಾ ಬ್ಲೈಂಡ್ ಸೈನಿಂಗ್ ಅಟ್ಯಾಕ್ ಅಂತಾರೆ. ಸರಳವಾಗಿ ಹೇಳ್ತೀನಿ ಕೇಳಿ. ವೆಜರಿಕ್ಸ್ನ ಅಧಿಕಾರಿಗಳ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ನಾವು ನಾರ್ಮಲ್ ಆಗಿ ನಮ್ಮದೇ ಇನ್ನೊಂದು ವ್ಯಾಲೆಟ್ಗೆ ದುಡ್ಡು ಕಳಿಸ್ತಾ ಇದ್ದೀವಿ ಅಂತಲೇ ತೋರಿಸ್ತಾ ಇತ್ತು. ಆದರೆ ಬ್ಯಾಕ್ ಗ್ರೌಂಡ್ನಲ್ಲಿ ಹ್ಯಾಕರ್ಸ್ ಆ ಇಡೀ ಸಾಫ್ಟ್ವೇರ್ ಕೋಡನ್ನೇ ಹ್ಯಾಕ್ ಮಾಡಿ ಬದಲಾಯಿಸಿಬಿಟ್ಟಿದ್ರು.
ವಜಿರಿಕ್ಸ್ನ 3 ಅಧಿಕಾರಿಗಳು ಸ್ಕ್ರೀನ್ ನೋಡಿ ಕುರುಡಾಗಿ ಡಿಜಿಟಲ್ ಸಹಿ ಹಾಕ್ಬಿಟ್ರು. ಅದನ್ನು ನೋಡಿ ಲಿಮಿನಲ್ ಕಂಪ್ಯೂಟರ್ ಕೂಡ ತನ್ನ ಕಡೆಯಿಂದ ಕೊನೆಯ ಸಹಿ ಹಾಕ್ತು. ಆದರೆ ಬ್ಲಾಕ್ ಚೈನ್ನಲ್ಲಿ ಆ ಟ್ರಾನ್ಸಾಕ್ಷನ್ ಓಕೆ ಆದ ಮರುಕ್ಷಣ ಏನಾಯ್ತು ಗೊತ್ತಾ? ಇಡೀ ವ್ಯಾಲೆಟ್ನ ಮಾಲೀಕತ್ವವೇ ಹ್ಯಾಕರ್ಸ್ ಕೈಗೆ ಹೊರಟು ಹೋಯಿತು. ಹ್ಯಾಕರ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಡಿಲಿಗೇಟ್ ಕಾಲ್ ಅನ್ನೋ ಒಂದು ಅಪಾಯಕಾರಿ ಫಂಕ್ಷನ್ ಬಳಸಿ ಆ ವ್ಯಾಲೆಟ್ನ ಮಾಲೀಕರ ಲೀಸ್ಟ್ನಿಂದನೇ ವಜಿರಿಕ್ಸ್ ಹೆಸರನ್ನ ಅಳಿಸಿಯಾಗುತ್ತೆ. ತಮ್ಮ ಸ್ವಂತ ಅಡ್ರೆಸ್ಸನ್ನೇ ಓನರ್ ಅಂತ ಬರೆದುಕೊಂಡ್ರು. ಒಮ್ಮೆ ಮಾಲೀಕತ್ವ ಬದಲಾದ್ಮೇಲೆ ವಜಿರಿಕ್ಸ್ ಅಧಿಕಾರಿಗಳ ಕೀಗಳು ಕೇವಲ ವೇಸ್ಟ್ ಪೇಪರ್ ಆದವು. ಕೇವಲ 2 ಗಂಟೆಯಲ್ಲಿ ಬರೋಬ್ಬರಿ 2,000 ಕೋಟಿ ರೂಪಾಯಿ ಮೌಲ್ಯದ ಶಿಬಾಯಿನು, ಇಥೇರಿಯಂ, ಮ್ಯಾಟಿಕ್ ಕಾಯಿನ್ಗಳು ಹ್ಯಾಕರ್ಸ್ಗಳ ಅಕೌಂಟ್ಗೆ ಶಿಫ್ಟ್ ಆದವು. ನಮ್ಮ ವಜಿರಿಕ್ಸ್ ಅಧಿಕಾರಿಗಳು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರು. ಏನೂ ಮಾಡೋಕೆ ಆಗಲಿಲ್ಲ. ದರೋಡೆ ಆದ ತಕ್ಷಣ ವಜಿರಿಕ್ಸ್ ಏನು ಮಾಡ್ತು ಗೊತ್ತಾ? ತಪ್ಪು ಒಪ್ಕೊಂಡು ಗ್ರಾಹಕರಿಗೆ ಧೈರ್ಯ ತುಂಬೋ ಬದಲು ಇಡೀ ನಷ್ಟವನ್ನು ಗ್ರಾಹಕರ ತಲೆಗೆ ಕಟ್ಟೋಕೆ ಒಂದು ಪ್ಲ್ಯಾನ್ ತಂದರು. ಅದನ್ನೇ 55/45 ಸೋಷಿಯಲೈಸ್ಡ್ ಲಾಸ್ ಅಂತ ಕರೆದ್ರು. ಅಂದರೆ ನೋಡಿಪ್ಪ, ಹ್ಯಾಕ್ ಆಗಿರೋದು ನಿಮ್ಮ ಕಾಯಿನ್ ಅಲ್ಲದೆ ಇರ್ಬೋದು, ಆದರೆ ಎಕ್ಸ್ಚೇಂಜ್ ಬದುಕಬೇಕಲ್ವಾ? ಅದಕ್ಕೆ ನೀವೆಲ್ಲರೂ ನಿಮ್ಮ ದುಡ್ಡಿನ 45% ದುಡ್ಡನ್ನು ಬಿಟ್ಟುಕೊಟ್ಟು ನಷ್ಟ ಅನುಭವಿಸಬೇಕು ಅಂತ ಉಡಾಫಿಯಾಗಿ ಹೇಳಿದರು. ಈ ಮಾತು ಕೇಳಿ ಇಡೀ ಭಾರತೀಯ ಕ್ರಿಪ್ಟೋ ಕಮ್ಯುನಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದ ಹಾಗೆ ಕೆರಳಿಬಿಡ್ತು. ಜನರ ಆಕ್ರೋಶವನ್ನು ನೋಡಿ ವಜಿರಿಕ್ಸ್ ಆ ಪ್ಲಾನನ್ನು ವಾಪಸ್ ಪಡೆಯಿತು. ಅದಾದ ಮೇಲೆ ವಜಿರಿಕ್ಸ್ ಮತ್ತು ಲಿಮಿನಲ್ ಸಂಸ್ಥೆ ನಡುವೆ ಬೀದಿ ಜಗಳ ಶುರುವಾಗುತ್ತೆ. ನಿಮ್ಮಿಂದ ಹ್ಯಾಕ್ ಆಗಿದ್ದು ಅಂತ ಇವರು ಹೇಳಿದರೆ, ಲಿಮಿನಲ್ನವರು ಇಂಟರ್ನ್ಯಾಷನಲ್ ಆಡಿಟ್ ರಿಪೋರ್ಟ್ ತಂದು ನಮ್ಮ ಸಿಸ್ಟಮ್ ಪಕ್ಕಾ ಇದೆ, ನಿಮ್ಮ ಅಧಿಕಾರಿಗಳ ಲ್ಯಾಪ್ಟಾಪ್ಗಳು ಮೊದಲೇ ಹ್ಯಾಕ್ ಆಗಿದ್ದವು ಅಂತ ಪ್ರೂಫ್ ಸಮೇತ ಮೂಗಿಗೆ ಮುಟ್ಟಿಸಿದ್ರು. ಇತ್ತ ಭಾರತದಲ್ಲಿ ದಿಲ್ಲಿ ಪೊಲೀಸರ ಸ್ಪೆಷಲ್ ಸೆಲ್ IFSO ತನಿಖೆಗೆ ಇಳಿದಾಗ ಇನ್ನೊಂದು ಶಾಕಿಂಗ್ ಸತ್ಯ ಹೊರಬಿತ್ತು. ಹ್ಯಾಕರ್ಸ್ ಈ ಹ್ಯಾಕ್ ಮಾಡೋಕೆ ಭಾರತದಲ್ಲೇ ಇರೋ ಕೆಲವು ಸಾಮಾನ್ಯ ಜನರ ಬ್ಯಾಂಕ್ ಅಕೌಂಟ್ ಮತ್ತು ಕ್ರಿಪ್ಟೋ ಅಕೌಂಟ್ಗಳನ್ನ ದುಡ್ಡು ಕೊಟ್ಟು ಖರೀದಿಸಿದ್ರು. ಇವುಗಳನ್ನ ಮ್ಯೂಲ್ ಅಕೌಂಟ್ಸ್ ಅಂತಾರೆ. ಈ ತರಹ ಖಾತೆ ಮಾಡಿಕೊಟ್ಟಿದ್ದಂತಹ ಪಶ್ಚಿಮ ಬಂಗಾಳದ SK ಮಸೂದ್ ಆಲಂ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಈ ದರೋಡೆಗೆ ಬರೀ ಕಂಪ್ಯೂಟರ್ನಲ್ಲೇ ಮಾತ್ರ ನಡೆದಿದ್ದಲ್ಲ, ನಮ್ಮ ದೇಶದ ಒಳಗೆ ಕೂತು ವ್ಯವಸ್ಥಿತವಾಗಿ ಸ್ಕೆಚ್ ಹಾಕಲಾಗಿತ್ತು. ಭಾರತದಲ್ಲಿ ಕೇಸ್ ಮುಖಾಂತರ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಅಂತೇಳಿ ವಜಿರಿಕ್ಸ್ ಸಿಂಗಾಪುರ್ ಕಂಪನಿಯಾದಂತಹ ZTI ಸಿಂಗಾಪುರ್ ಹೈಕೋರ್ಟ್ ಮೆಟ್ಲೇರುತ್ತೆ. ಗ್ರಾಹಕರು ನಮ್ಮ ಮೇಲೆ ಕೇಸ್ ಹಾಕದಾಗೆ ನಮಗೆ ಮೊರಟೋರಿಯಂ ಅಂದರೆ ಕಾನೂನು ರಕ್ಷಣೆ ಕೊಡಿ ಅಂತ ಅರ್ಜಿ ಹಾಕ್ತು. ಇಡೀ ವರ್ಷ ಕೋರ್ಟ್ ಕದನದಲ್ಲೇ ಕಳೆಯಿತು. ಮೊದಲನೇ ಬಾರಿ ವಜಿರಿಕ್ಸ್ ತಂದಿದ್ದಂತಹ ಪ್ಲ್ಯಾನ್ ಅನ್ನು ಸಿಂಗಾಪುರ ಕೋರ್ಟ್ ರಿಜೆಕ್ಟ್ ಮಾಡ್ತು. ಆಮೇಲೆ ಇವರು ತಿದ್ದುಪಡಿ ಮಾಡಿ ತಂದು 2ನೇ ಬಾರಿ ವೋಟಿಂಗ್ ಮಾಡಿಸಿದಾಗ 95.7% ಕ್ರೆಡಿಟರ್ಸ್ ಬೇರೆ ದಾರಿ ಇಲ್ದೇನೆ ಒಪ್ಪಿಗೆ ಕೊಟ್ಟರು. ಕೊನೆಗೆ ಸಿಂಗಾಪುರ ಹೈಕೋರ್ಟ್ ಈ ರಿಸ್ಟ್ರಾಕ್ಟರಿಂಗ್ ಸ್ಕೀಮ್ಗೆ ಅಪ್ರೂವಲ್ ನೀಡಿತು. ಆದರೆ ಕಥೆಯ ಅಸಲಿ ಕ್ಲೈಮ್ಯಾಕ್ಸ್ ಇರೋದೇ ನಮ್ಮ ಭಾರತದ ಮಡ್ರಾಸ್ ಹೈಕೋರ್ಟ್ನಲ್ಲಿ. ಅಲ್ಲಿ ನಡೆದ ಒಂದು ಕೇಸ್ನಲ್ಲಿ ಹೈಕೋರ್ಟ್ ಇಡೀ ದೇಶವೇ ತಿರುಗಿ ನೋಡುವಂತಹ ಐತಿಹಾಸಿಕ ತೀರ್ಪು ನೀಡುತ್ತೆ. ಅದೇ ಕ್ರಿಪ್ಟೋ ಆಸ್ ಎ ಪ್ರಾಪರ್ಟಿ ರೂಲಿಂಗ್. ಕೋರ್ಟ್ ಬಹಳ ಖಡಕ್ಕಾಗಿ ಹೇಳಿತು, ಯಾರೇ ಗ್ರಾಹಕರು ಎಕ್ಸ್ಚೇಂಜ್ನಲ್ಲಿ ಇಟ್ಟಿರುವ ಕ್ರಿಪ್ಟೋ ಕಾಯಿನ್ಗಳು ಆ ಗ್ರಾಹಕನ ಸ್ವಂತ ಖಾಸಗಿ ಆಸ್ತಿ. ಎಕ್ಸ್ಚೇಂಜ್ಗೆ ಅದರ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ. ಹ್ಯಾಕಿಂಗ್ನಲ್ಲಿ ಆ ಗ್ರಾಹಕನ ನಿರ್ದಿಷ್ಟ ಕಾಯಿನ್ ಕದಿಯದೇ ಹೋದಲ್ಲಿ ಅವನ ಒಪ್ಪಿಗೆ ಇಲ್ಲದೇನೆ ವಜಿರಿಕ್ಸ್ ಆ ಕಾಯಿನನ್ನು ಕಟ್ ಮಾಡಿ ಬೇರೆಯವರ ನಷ್ಟ ತುಂಬೋಕೆ ಬಳಸುವಂತಿಲ್ಲ. ಈ ಒಂದು ತೀರ್ಪು ಭಾರತದ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಸಿಕ್ಕ ಅತಿ ದೊಡ್ಡ ವಿಕ್ಟರಿ ಆಗಿತ್ತು. ಫ್ರೆಂಡ್ಸ್, ಕೋರ್ಟ್ ಆರ್ಡರ್ ಬಂದಮೇಲೆ ವಜಿರಿಕ್ಸ್ ತನ್ನ ಸೆಕ್ಯೂರಿಟಿನ ಪೂರ್ತಿ ಚೇಂಜ್ ಮಾಡಿ ಜಾಗತಿಕ ಸಂಸ್ಥೆಗಳಾದಂತಹ ಬಿಟ್ಗೋ ಮತ್ತು ಫೈರ್ ಬ್ಲಾಕ್ಸ್ ಜೊತೆ ಸೇರಿ ಎಕ್ಸ್ಚೇಂಜನ್ನು ರೀಸ್ಟಾರ್ಟ್ ಮಾಡಿದೆ. ಹಳೆ ಗ್ರಾಹಕರನ್ನು ವಾಪಸ್ಸು ಕರೆಯೋಕೆ ಅಥವಾ ಸೆಳೆಯೋಕೆ 0% ಟ್ರೇಡಿಂಗ್ ಫೀಸ್ ಆಫರ್ ಕೂಡ ತಂದಿದೆ. ಆದರೆ ಇವತ್ತಿನ ಅಸಲಿ ಕಹಿ ಸತ್ಯ ಏನು ಗೊತ್ತಾ? ಹಳೆ ಗ್ರಾಹಕರಿಗೆ ಸಿಕ್ಕಿದ್ದು ಕೇವಲ 75% ಮಾತ್ರ ಲಿಕ್ವಿಡ್ ಫಂಡ್ಸ್. ಇನ್ನುಳಿದ 15% ನಷ್ಟದ ಗ್ಯಾಪ್ ಇದೆ ಅಲ್ವಾ? ಅದಕ್ಕೆ ವಜಿರಿಕ್ಸ್ ರಿಕವರಿ ಟೋಕನ್ RT ಅನ್ನೋ ಒಂದು ಹೊಸ ಟೋಕನ್ ಕೊಟ್ಟಿದೆ. ಕೋರ್ಟ್ ರೂಲಿಂಗ್ ಪ್ರಕಾರ ವಜಿರಿಕ್ಸ್ ತನ್ನ ಬಿಸ್ನೆಸ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಇಂಜಿನ್ನಲ್ಲಿ ಬರುವಂತಹ ಲಾಭದ ಹಣದಿಂದ ಈ ರಿಕವರಿ ಟೋಕನ್ಗಳನ್ನ ಪ್ರತಿ 3 ತಿಂಗಳಿಗೊಮ್ಮೆ ಮರಳಿ ಖರೀದಿಸಿ ಗ್ರಾಹಕರ ನಷ್ಟವನ್ನು ತುಂಬಿಕೊಡಬೇಕು. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಕೊನೆಯದಾಗಿ ಈ ಇಡೀ ವಜಿರಿಕ್ಸ್ನ ಮಹಾಪತನ ನಮಗೆ ಕಲಿಸುವ ದೊಡ್ಡ ಪಾಠ ಒಂದೇ:
ಕ್ರಿಪ್ಟೋ ಪ್ರಪಂಚದಲ್ಲಿ ಒಂದು ಫೇಮಸ್ ಗಾದೆ ಇದೆ, ನಾಟ್ ಯುವರ್ ಕೀಸ್ ನಾಟ್ ಯುವರ್ ಕ್ರಿಪ್ಟೋ. ಅಂದರೆ ನಿಮ್ಮ ಕ್ರಿಪ್ಟೋ ಕಾಯಿನ್ಗಳ ಪ್ರೈವೇಟ್ ಕೀ ನಿಮ್ಮ ಕೈಯಲ್ಲಿ ಇಲ್ಲದಿದ್ದರೆ ನೀವು ಎಷ್ಟೇ ದೊಡ್ಡ ಎಕ್ಸ್ಚೇಂಜ್ನಲ್ಲಿ ಇಟ್ಟಿದ್ರೂ ಅದು ನಿಮ್ಮ ಆಸ್ತಿಯಲ್ಲ. ಒಂದು ಸಣ್ಣ ತಾಂತ್ರಿಕ ಎಡವಟ್ಟು ಇಡೀ ಸಾಮ್ರಾಜ್ಯವನ್ನೇ ರಾತ್ರೋರಾತ್ರಿ ಮಣ್ಣು ಮುಕ್ಕಬಹುದು ಅನ್ನೋದಕ್ಕೆ ಈ ವೈಜರಿಕ್ಸ್ನ ಇತಿಹಾಸವೇ ಸಾಕ್ಷಿ. ನಿಮಗೆ ಈ ಸುದೀರ್ಘವಾದಂತಹ ಹಾಗೂ ರಿಯಾಲಿಟಿ ಪ್ರೂಫ್ ಇರುವ ಡಾಕ್ಯುಮೆಂಟ್ರಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕ್ರಿಪ್ಟೋ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹದ್ದೇ ಆದಂತಹ ರೋಮಾಂಚನಕಾರಿ ಇನ್ಫಾರ್ಮೇಷನ್ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.